ಯಾವ್ದಾದ್ರು ಗುಟ್ಟು ನನ್ನ ಹೊಟ್ಟೆಲಿದ್ರೆ ಅನ್ನಕ್ಕೆ ಜಾಗ ಇರಲ್ಲ. ನಾನು ಬದುಕಬೇಕಲ್ವಾ, ಅನ್ನ ತಿನ್ಬೇಕಲ್ವಾ? ಹೋಗ್ಲಾ ವೆಂಕಟೇಶ್ವರ ಹತ್ರ? ಪ್ಲೀಸ್ ಮದನ್ ಅವರೇ, ಅದೊಂದು ತಪ್ಪು ಮಾಡಬೇಡಿ. ಇಷ್ಟು ವರ್ಷ ನಮ್ಮ ಮಾವ ಬರೀ ನೋವಲ್ಲೇ ಬದುಕಿದ್ದಾರೆ. ಈಗ ನಮ್ಮ ಮದುವೆ ಆದಮೇಲೆ ಅವ್ರ ಸಂತೋಷ ನೆಮ್ಮದಿ ಅಂತ ಕಂಡಿರೋದು. ಕೊನೆಗಾಲದಲ್ಲಿ ನಮ್ಮಿಂದ ಅವ್ರಿಗೆ ಆಘಾತ ಆಗೋದು ನನಗಿಷ್ಟ ಇಲ್ಲ. ಪ್ಲೀಸ್ ಮದನ್ ಅವರೇ, ನಮ್ಮ ವಿಷಯ ಮಾತ್ರ ಮಾವಂಗೆ ಹೇಳಬೇಡಿ. ಜಾನವಿನ ನನಗೆ ಬಿಟ್ಕೊಡ್ತೀಯಾ? ಏನು ಹಾಗೆ ನೋಡ್ತಾ ಇದೆಯಾ? ಕೇಳಬಾರ್ದು ಕೇಳಿದೆ ಅನ್ನೋ ಥರ. ಹಿಂದೆ ನಾನೊಂದ್ಸಲ ನಿನಗೆ ಜಾನವಿನ ತ್ಯಾಗ ಮಾಡಿದ್ದೆ. ಈಗ ನಿನ್ನ ಸರ್ದಿ. ಕೊಟ್ಬಿಡು ನನ್ನ ಜಾನವಿನ, ಆಗ್ಬಿಡು ತ್ಯಾಗರಾಜ.